ಕಾಂಗ್ರೆಸ್ ಪಕ್ಷದೊಳಗೆ ಡಿನ್ನರ್ ಪಾಲಿಟಿಕ್ಸ್ ಹೇಗೆ ನಡೀತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಬಹಳಷ್ಟು ಮಂದಿ ಶಾಸಕರುಗಳೆಲ್ಲ ಒಗ್ಗೂಡೋದು, ಸಚಿವರುಗಳು ಒಗ್ಗೂಡೋದು, ತಮ್ಮ ಜಾತಿಯವರನ್ನ ಕರ್ಕೊಂಡೆಲ್ಲ ಒಗ್ಗೂಡೋದು, ಇದೆಲ್ಲ ಡಿನ್ನರ್ ಹೆಸರಲ್ಲಿ ನಡೀತಾ ಇದೆ. ಈಗ ವೆರಿ ಇಂಟ್ರೆಸ್ಟಿಂಗ್ಲಿ ಡಿ ಕೆ ಶಿವಕುಮಾರ್ ಒಂದು ಡಿನ್ನರ್ ಅನ್ನ ಅರೇಂಜ್ ಮಾಡ್ತಾ ಇದ್ದಾರೆ. ರೀಸನ್ ಏನ್ ಗೊತ್ತಾ? ಅವರು ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷಗಳನ್ನ ಪೂರೈಸ್ತಾ ಇರುವಂತಹ ಕಾರಣಕ್ಕಾಗಿ ಒಂದು ಡಿನ್ನರ್ ಅನ್ನ ಕರೆದಿದ್ದಾರೆ. ಬಟ್ ಕೆಲವರಿಗೆ ಇನ್ನೂ ಕರೆದಿಲ್ಲ ಅಂತೆ. ಅವರು ನಮ್ಮನ್ನು ಕರಿಬಹುದು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ. ಇದೇ ವಿಚಾರವಾಗಿ ವಿಪಕ್ಷಗಳು ಕೂಡ ಇದೀಗ ಟೀಕೆ ಟಿಪ್ಪಣಿ ಮಾಡೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದು ಕೇವಲ ಅವರ 6 ವರ್ಷ ಪೂರೈಕೆ ಆದಂತ ಖುಷಿಗಾಗಿ ಆಯೋಜನೆ ಮಾಡ್ತಾ ಇರುವಂತಹ ಡಿನ್ನರ್ ಅಥವಾ ಕೆಲ ರಾಜಕೀಯದ ಪಟ್ಟುಗಳನ್ನ ಹಾಕುವಂತಹ ನಿಟ್ಟಿನಲ್ಲಿ ಕರೆದಿರುವಂತ ಅಥವಾ ನಡೆಸಲಾಗುವಂತ ಡಿನ್ನರ್ ಪಾಲಿಟಿಕ್ಸ್ ಅದು ನೋಡ್ಬೇಕಿದೆ. ಡಿ ಕೆ ಶಿವಕುಮಾರ್ ಡಿನ್ನರ್ ಸುತ್ತವಾಗಿ ಏನೇನು ಚರ್ಚೆ ಆಗ್ತಾ ಇದೆ ಬನ್ನಿ ನೋಡೋಣ. ಡಿ ಕೆ ಶಿವಕುಮಾರ್ ಕೈಪಾಳಯದ ರಣಬೇಟೆಗಾರ, ತಂತ್ರಗಾರಿಕೆಯ ಚತುರ, ಟ್ರಬಲ್ ಶೂಟರ್, ಎಲ್ಲದಕ್ಕೂ ಮೀರಿ ಕನಕ್ಪುರ ಬಂಡೆ ಪಕ್ಷನಿಷ್ಠ. ಇಂಥ ಡಿಕೆಗೆ ಕೆಪಿಸಿಸಿ ಅಧ್ಯಕ್ಷನ ಪಟ್ಟ ಕಟ್ಟಿ 6 ವರ್ಷ ತುಂಬುತ್ತಾ ಬರ್ತಿದೆ. ಹೀಗಾಗಿ ಡಿಕೆ ಪಕ್ಷದ ನಾಯಕರಿಗೆ ಭರ್ಜರಿ ಔತಣಕೂಟ ಏರ್ಪಡಿಸಲು ಮುಂದಾಗಿದ್ದಾರೆ. ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಆಗಿದೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಒಂದು ಡಿನ್ನರ್ ಪಾರ್ಟಿ ಕರೆದಿದ್ದಾರೆ. ಸಿಎಂ, ಮಿನಿಸ್ಟರ್ಸ್, MLAs, MLCಗಳು ಎಲ್ಲರನ್ನೂ ಕೂಡ ಮಾರ್ಚ್ 10ನೇ ತಾರೀಕು ಔತಣಕೂಟ. ಈ ಔತಣಕೂಟದ ನಂತರ ಏನಾಗುತ್ತೆ ಅಂತ ನೋಡಬೇಕು. ಹೌದು, ಮಾರ್ಚ್ 6ಕ್ಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ. ಆದ್ರೆ ಅವತ್ತು ಸಿಎಂ ಸಿದ್ದರಾಮಯ್ಯ ತಮ್ಮ ದಾಖಲೆಯ ಅಂದ್ರೆ 17ನೇ ಬಜೆಟ್ ಮಂಡಿಸಲಿದ್ದಾರೆ. ಈ ಕಾರಣಕ್ಕೆ ಡಿಕೆ ತಮ್ಮ ಸಂಭ್ರಮವನ್ನ 4 ದಿನ ಮುಂದೂಡಿದ್ದಾರೆ. ಮಾರ್ಚ್ 10ರಂದು ಕಾಂಗ್ರೆಸ್ ಪಕ್ಷದ ಶಾಸಕರು ಹಾಗೂ MLCಗಳಿಗೆ ಔತಣಕೂಟ ಏರ್ಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆದಿಯಾಗಿ ಎಲ್ಲಾ ನಾಯಕರನ್ನು ಡಿನ್ನರ್ಗೆ ಕರೆದಿದ್ದಾರೆ. ವಿಷಯ ಏನು ಅಂದ್ರೆ, ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಸಿಎಂ ಕುರ್ಚಿಯ ಚರ್ಚೆ ನಡೀತಿದೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆ ಬಣದ ಶಾಸಕರು ಬೇರೆಯಾಗಿ ಗುರುತಿಸಿಕೊಳ್ತಿದ್ದಾರೆ. ತಮ್ಮ ಗುಂಪಿನ ಜೊತೆ ಟ್ರಿಪ್ಪು, ಡಿನ್ನರ್ ಅಂತ ಬ್ಯುಸಿಯಾಗಿದ್ದಾರೆ. ಇಂಥ ಹೊತ್ತಲ್ಲಿ ಡಿಕೆ ಕರೆದಿರೋ ಔತಣಕೂಟ ಕುತೂಹಲ ಮೂಡಿಸಿದೆ. ಯಾಕಂದ್ರೆ ಪರಮೇಶ್ವರ್ ನಂತರ ಕೆಪಿಸಿಸಿ ಪಟ್ಟದಲ್ಲಿ ಹೆಚ್ಚು ಕಾಲ ಇದ್ದ ದಾಖಲೆ ಡಿಕೆ ಹೆಸರಿನಲ್ಲಿದೆ. ಹೀಗಾಗಿ ಡಿಕೆ ಮುಂದಿನ ದಾರಿಗಾಗಿ ಕಾಯ್ತಿದ್ದಾರಾ? ಕೆಪಿಸಿಸಿ ಪಟ್ಟದಿಂದ ಸಿಎಂ ಕುರ್ಚಿಗೆ ಪದೋನ್ನತಿ ಪಡೆಯಲು ಯತ್ನಿಸ್ತಿದ್ದಾರಾ? ಇದರ ಭಾಗವಾಗಿಯೇ ಎಲ್ಲಾ ಶಾಸಕರನ್ನ ವಿಶ್ವಾಸಕ್ಕೆ ತಗೊಳ್ತಿದ್ದಾರಾ? ಅಥವಾ ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ಕೊಡುವ ಔತಣ ಇದೇ ಕೊನೆಯದ್ದ ಅನ್ನೋ ಪ್ರಶ್ನೆಗಳಿದ್ದಿವೆ. ಬರೀ ಇದನ್ನ ಬಸ್ನ ₹3 ಕೊಡಬೇಕು ಅಂತ ಹೇಳಿದ ತಕ್ಷಣ 3 ಸತಿ ಕೊಡಬೇಕು ಅಂದ ತಕ್ಷಣ ವಿತಿನ್ 1 ಮಿನಿಟ್ ನಾನು ₹1 ಕೋಟಿ ಚೆಕ್ ಕೊಟ್ಟವನು. ಐ ನೋ ಹೌ ಟು ಫೈಟ್, ನಾಟ್ ಫಾರ್ ಪವರ್. ಮೈ ಫೈಟ್ ಈಸ್ ನಾಟ್ ವಿತ್ ಇನ್ ದಿ ಪಾರ್ಟಿ, ಐ ವಿಲ್ ಫೈಟ್ ಔಟ್ಸೈಡ್ ದಿ ಪಾರ್ಟಿ. ನಾನು ಕ್ರಾಂತಿ ಏನ್ ಮಾಡಬೇಕಾಗಿಲ್ಲ. ನನಗೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ನನಗೆ ಸೆಲ್ಫ್ ಕಾನ್ಫಿಡೆನ್ಸ್. ಐ ಲಿವ್ ಆನ್ ಹೋಪ್ ಆಲ್ವೇಸ್. ನಾನೇನು ಪ್ರಯತ್ನ ಮಾಡಬೇಕಾಗಿಲ್ಲ. ನನಗೇನು ಯಾವಾಗ ಏನು ಬರಬೇಕು ನಂಗೆ ಬಂದೇ ಬರ್ತದೆ. ಆ ಕಾನ್ಫಿಡೆನ್ಸ್ ನನಗಿದೆ. ಇನ್ನಿವತ್ತು ಡಿನ್ನರ್ ಬಗ್ಗೆ ಮಾತನಾಡಿರೋ ಡಿಕೆ ತಮ್ಮ ಪಕ್ಷ ನಿಷ್ಠೆಯ ಬಗ್ಗೆ ಪುನರುಚ್ಚರಿಸಿದ್ದಾರೆ. 10ನೇ ತಾರೀಕು ಡಿನ್ನರ್ ಇದೆ, ಕರೆದಿದ್ದೀವಿ. ಸಿಎಂಒ ಶಾಸಕರಿಗೆ ಕರೀತೀನಿ ಅಂದಿದ್ದಾರೆ. ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿದ್ದೀನಿ. ಐ ನೋ ದಟ್ ರೆಸ್ಪಾನ್ಸಿಬಿಲಿಟಿ. ಈ ಪಾರ್ಟಿನ ಯಾವ ಕಾರಣಕ್ಕೂ ನನ್ನಿಂದ ಡ್ಯಾಮೇಜ್ ಆಗಬಾರ್ದು, ನನ್ನಿಂದ ಶಿಸ್ತು ಉಲ್ಲಂಘನೆ ಆಗಬಾರ್ದು. ಬೀಯಿಂಗ್ ಎ ಪ್ರೆಸಿಡೆಂಟ್ ಆಫ್ ಎ ಪಾರ್ಟಿ, ಈ ಚೇರಲ್ಲಿ ನಾನು ಕೂತ್ಕೊಂಡು ಡೆಪ್ಟಿ ಸಿಎಂ ಬಿಡಿ, ಡೆಪ್ಟಿ ಸಿಎಂ ಇಸ್ ಡಿಫರೆಂಟ್. ಬಟ್ ನನಗೆ ಪಕ್ಷ, ನಾವು ಕಟ್ಟಿರೋ ಪಕ್ಷ ಇದು, ನಾವು ಬೆಳೆಸಿರೋ ಪಕ್ಷ, ನಾವು ಸ್ಯಾಕ್ರಿಫೈಸ್ ಮಾಡಿರೋ ಪಕ್ಷ. ನಮ್ಮಂಗೆ ಸುಮಾರು ಲಕ್ಷಾಂತರ ಜನ ಕಾರ್ಯಕರ್ತರಿಗೆ ತೊಂದರೆ ಆಗಬಾರ್ದು. ಅವರೆಲ್ಲ ಸೇರಿ ನಮ್ಮ ಅಧಿಕಾರದಲ್ಲಿ ಕೂರಿಸೋರು. ನಮ್ಮ ಸ್ವಾರ್ಥಕ್ಕೋಸ್ಕರ ನನಗೆ ಬ್ಲಾಕ್ ಮೇಲ್ ಮಾಡಕ್ಕೂ ಇಂಟ್ರೆಸ್ಟ್ ಇಲ್ಲ ತೊಂದರೆ, ಪಾರ್ಟಿಗೆ ತೊಂದರೆ ಮಾಡಕ್ಕೂ. 10ಕ್ಕೆ MLCಗಳಿಗೆ MLAಗಳಿಗೆಲ್ಲ ಕರಿತೀವಿ. ಏನೋ ಒಂದು ನಾವು ಏನಾದ್ರು ಸೆಲೆಬ್ರೇಷನ್ ಮಾಡ್ಕೋಬೇಕಲ್ಲಪ್ಪ. ನೀವೆಲ್ಲ ಟಿವಿಯವರೆಲ್ಲ ನಮ್ದು ಸೆಲೆಬ್ರೇಷನ್ ಮಾಡ್ಕೊಂಡಂಗೆ, ಪೇಪರ್ ಮಾಡ್ಕೊಂಡಂಗೆ ನಾವು ಮಾಡ್ಕೋಬೇಕಲ್ಲ. ಎಲ್ಲಾನು ಕರಿತೀನಿ, ಎಲ್ಲಾ ಶಾಸಕರು. ಮತ್ತೊಂದು ಕಡೆ ಕಾಂಗ್ರೆಸ್ ನಾಯಕರು ಡಿನ್ನರ್ಗೆ ರಾಜಕೀಯ ಬಣ್ಣ ಬಳಿಯೋದು ಬೇಡ ಅಂತಿದ್ದಾರೆ. ಅವರ ಔತಣಕೂಟ ಕರೆದಿದ್ದು ಗೊತ್ತಿಲ್ಲ. ಈಗ ತಾವೇನು ಹೇಳಿದ್ರಿ ಇದೇ ಸುದ್ದಿ. ಆಮೇಲೆ ಔತಣಕೂಟಕ್ಕೆ ಕರೆದಿರ್ಬೋದು, ಊಟಕ್ಕೆ ಕರಿತಿರ್ತಾರೆ, ಅವರು ಕರೀತಾರೆ, ಸಿದ್ದರಾಮಯ್ಯನವರು ಕರೀತಿರ್ತಾರೆ, ಸೆಷನ್ಗಳು ನಡೆದಾಗ ಕರೀತಿರ್ತಾರೆ. ಅದರಿಂದ ಅದರಲ್ಲಿ ಊಟಕ್ಕೆ ಕರೆದಿದ್ದಕ್ಕೆ ತಾವು ಅದನ್ನ ಏನಾದರೂ ಗ್ರಹಿಸಿಕೊಂಡು ವ್ಯಾಖ್ಯಾನ ಮಾಡೋದು ಸೂಕ್ತ ಆಗೋದಿಲ್ಲ. ನನಗೆ ಕರೆದಿಲ್ಲ, ಯಾರು ಡಿನ್ನರ್ ಕರೆದಿಲ್ಲ. ನಾನು 6-6:15 ಮುಗಿಸ್ಬಿಡ್ತೀನಿ ಡಿನ್ನರ್.
ಅದರಿಂದ ಬಹುಶಃ ಕರೆದಿಲ್ಲ. ಸಾಧಾರಣವಾಗಿ ಉಪಮುಖ್ಯಮಂತ್ರಿಗಳು ಕರೆದಿರುವಂಥ ಔತಣಕೂಟಕ್ಕೆ ನನಗೆ ಆಮಂತ್ರಣ ಕೊಟ್ಟಿದ್ದಾರೆ. ಎಲ್ಲ ಸತಿ ಕೊಟ್ಟಿದ್ದಾರೆ. 10ನೇ ತಾರೀಕಿನ ಸಮಯ ಇದೆಯಲ್ಲ. ಕಾಂಗ್ರೆಸ್ ಕುರ್ಚಿ ಕಾಳಗದ ನಡುವೆ ಡಿಕೆ ಕೆಪಿಸಿಸಿ ಅಧ್ಯಕ್ಷರಾಗಿ 6 ವರ್ಷ ಪೂರೈಸುತ್ತಿದ್ದಾರೆ. ಈ ಖುಷಿಯನ್ನ ಪಕ್ಷದ ಎಲ್ಲಾ ಶಾಸಕರ ಜೊತೆಗೂ ಸಂಭ್ರಮಿಸಲು ನಿರ್ಧರಿಸಿದೆ. ಆದ್ರೆ ಈ ಡಿನ್ನರ್ ಇಷ್ಟಕ್ಕೆ ಸೀಮಿತನಾ ಅಥವಾ ಇದರ ವ್ಯಾಪ್ತಿ ಇನ್ನೂ ಇದೆಯಾ ಅನ್ನೋ ಪ್ರಶ್ನೆ ಕುತೂಹಲ ಮೂಡಿಸಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.